ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ 1 ಮಿನಿಟ್ ವಿಡಿಯೋಗೆ ಸ್ವಾಗತ. ಯಾವ ರಾಜ್ಯದಲ್ಲಿ ಜಾಸ್ತಿ ಜನ ಟ್ಯಾಕ್ಸ್ ಪೇ ಮಾಡೋ ಚಾನ್ಸಸ್ ಇದೆ ಅಥವಾ ಯಾವ ರಾಜ್ಯದಲ್ಲಿ ಜಾಸ್ತಿ ಇನ್ಕಮ್ ತೋರಿಸ್ತಾ ಇದ್ದಾರೆ ಜನರು? ಮಹಾರಾಷ್ಟ್ರದಲ್ಲಿ ನಂಬರ್ ಆಫ್ ಪೀಪಲ್ ವಿತ್ ಇನ್ಕಮ್ 12 lakhsಗಿಂತ ಜಾಸ್ತಿ ಹಾಗೂ 50 ಲಕ್ಷಕ್ಕಿಂತ ಕಮ್ಮಿ 2023-24 ಫೈನಾನ್ಷಿಯಲ್ ಇಯರಲ್ಲಿ 7,48,000 ಪೀಪಲ್ ಇದ್ರು ಅಪ್ರಾಕ್ಸಿಮೇಟ್ ಆಗಿ. ತಮಿಳುನಾಡುವಲ್ಲಿ 4,83,000 ಪೀಪಲು 12 lakhsಗಿಂತ ಜಾಸ್ತಿ ಇನ್ಕಮ್ ತೋರಿಸಿದ್ದಾರೆ, 50 ಲಕ್ಷಕ್ಕಿಂತ ಕಮ್ಮಿ ಇನ್ಕಮ್ ತೋರಿಸಿದ್ದಾರೆ. ಹಾಗೂ ಕರ್ನಾಟಕ 4,65,000 ಜನರು 12 to 50 lakhs ಇನ್ಕಮ್ ತೋರಿಸಿದ್ದಾರೆ ಪರ್ ಆ್ಯನಮು. ಉತ್ತರ ಪ್ರದೇಶದಲ್ಲಿ 4,31,000 ಪೀಪಲ್, ತೆಲಂಗಾಣದಲ್ಲಿ 2,79,000 ಜನರು, ವೆಸ್ಟ್ ಬೆಂಗಾಲಲ್ಲಿ 2,55,000 ಹಾಗೂ ಡೆಲ್ಲಿಯಲ್ಲಿ 2,27,000 ಪೀಪಲ್ಲು 12 lakhs to 50 lakhs ಪರ್ ಇಯರ್ ಆ್ಯನ್ಯಲ್ ಇನ್ಕಮ್ ತೋರಿಸಿದ್ದಾರೆ. ಈ 12 lakhsಗಿಂತ ಜಾಸ್ತಿ ಇರೋ ಇನ್ಕಮಿಗೆ ಎಲ್ಲರೂ ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ. ಹಾಗೂ ಅದಕ್ಕೋಸ್ಕರನೇ ನೀವು ನೋಡಿದರೆ ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ ಜನರಲ್ ಆಗಿ ಎಲ್ಲ ಒಂದು ಪರ್ಟಿಕ್ಯುಲರ್ ಪ್ಯಾರಾಮೀಟರ್ಸಲ್ಲೂ ಅದು ಮುಂದೆ ಇರುತ್ತೆ. GST ಕಲೆಕ್ಷನ್ಸ್ ಇರಲಿ ಮತ್ತು ಬೇರೆ ಯಾವುದಾದ್ರು ಪ್ಯಾರಾಮೀಟರ್ಸ್ ಎಕನಾಮಿಕ್ ಡೆವಲಪ್ಮೆಂಟದು, ಯಾಕಂದರೆ ಅಲ್ಲಿ ಜಾಸ್ತಿ ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅದರಿಂದ ಓವರ್ ಆಲ್ ಸ್ಟೇಟಿಗೂ ಬೆನಿಫಿಟ್ ಆಗ್ತದೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನಮಸ್ಕಾರ.